ಜಗದೊಡೆಯನ ಪರಮಾತ್ಮನ ಆಜ್ಞೆಯಂತೆ ಏನು ಭೂಲೋಕದೊಳಗೆ ಧರ್ಮ ಹಾಳಾಗಿ ಹೋಗಿತ್ತು, ನಾರದ ಹೇಳಿದ ಪರಮಾತ್ಮನಿಗೆ ನೋವಾಗಿತ್ತಲ್ಲ, ಯಾರನ್ನ ಕಳಿಸಿ ಧರ್ಮವನ್ನ ಎತ್ತಿ ಹಿಡಬೇಕು, ಸಂಸ್ಕಾರವಂತರನ್ನಾಗಿ ಮಾಡಬೇಕಲ್ಲ ಅಂತದ್ದು ಪರಮಾತ್ಮ ಯಾರನ್ನ ಕಳಿಸದ? ನಂದೀಶ್ವರ ಮುಗ್ಧನಾದೀಶ. ಪರಮಾತ್ಮನ ಪ್ರೀತಿಗೆ ಪಾತ್ರನಾಗಿರುವಂತವನು, ಬಹಳ ಭಕ್ತಿವಂತ ಮನುಷ್ಯ, ಸರಳ ಸಾತ್ವಿಕ. ಮುಗ್ಧ, ನೀನು ಭೂಲೋಕಕ್ಕೆ ಹೋಗಬೇಕಪ್ಪ, ಭೂಲೋಕದೊಳಗ ಧರ್ಮವನ್ನ ಎತ್ತಿ ಹಿಡಿಬೇಕು, ಭಕ್ತಿ ಮಾರ್ಗವನ್ನ ಎಲ್ಲರಿಗೆ ಕಲಿಸಬೇಕು. ಅಪ್ಪಣೆ ಆಯ್ತಲ್ಲ, ಬಂದ ಭೂಲೋಕಕ್ಕೆ ಬಂದ. ಯಾರ ಉದರದಲ್ಲಿ ಹುಟ್ಟಬೇಕಂತ ಪರಮಾತ್ಮ ಹೇಳೇನೆ ಕಳಿಸಿದ್ದ. ನಿನ್ನೆ ತಾವೆಲ್ಲ ಕೇಳಿರಿ. ಭೂಲೋಕದೊಳಗ ಭರತ ಕಂಡ ಭಾರತ ದೇಶದೊಳಗ ಸುಂದರವಾಗಿರುವಂತ ನಾಡು ಕನ್ನಡ ನಾಡು. ಆ ಕನ್ನಡ ನಾಡಿನೊಳಗ ವಿಜಯಪುರ ಜಿಲ್ಲೆ, ಆ ವಿಜಯಪುರ ಜಿಲ್ಲೆಯೊಳಗ ಸುಂದರವಾಗಿರುವಂತ ರಾಜ ಮಹಾದೇವ ಭೂಪಾಲ ಮಹಾರಾಜನ ಆಳುವಂತ ಡವಳಾರ ಪಟ್ಟಣ ನೋಡಿ. ನಮ್ಮ ಗೊಲ್ಲಾಳೇಶ್ವರನ ಹುಟ್ಟಿರುವಂತ ಸ್ಥಳ. ಆ ವಿಜಯಪುರ ಜಿಲ್ಲೆಯೊಳಗೆ ಡವಳಾರ ಪಟ್ಟಣ, ಆ ಪಟ್ಟಣದ ಪ್ರಾಂತ್ಯವನ್ನ ಮಹಾದೇವ ಭೂಪಾಲ ಮಹಾರಾಜ್ ಆಳುತ್ತಿದ್ದ. ಅಲ್ಲಿಗೆ ಪರಮಾತ್ಮನ ಆಜ್ಞೆ ಆಗಿತ್ತು ಮುಗ್ಧನಾದೀಶನಿಗೆ, ಅಲ್ಲಿ ಡವಳಾರ ಪಟ್ಟಣದೊಳಗ ನನ್ನ ಭಕ್ತರು, ನನಗೆ ಅಚ್ಚುಮೆಚ್ಚಿನ ಭಕ್ತರು, ಮದುವೆಯಾಗಿ ಎಷ್ಟೋ ವರ್ಷ ಗತಿಸಿದರೂ ಸಹಿತವಾಗಿ ಭಕ್ತಿಯನ್ನ ಬಿಡದಂತ ಭಕ್ತರು. ಪರಮಾತ್ಮನ ಮಾತು ಕೇಳಿ ಎಷ್ಟು ಸುಂದರ. ಮದುವೆಯಾಗಿ ಎಷ್ಟೋ ವರ್ಷ ಗತಿಸಿದರೂ ಅವರಿಗೆ ಕಷ್ಟ ಬರಲಿ ಸುಖ ಬರಲಿ ಯಾವಾಗಲೂ ಸಹಿತವಾಗಿ ನನ್ನ ಸ್ಮರಣೆಯನ್ನ ಮಾಡುವಂತ ಭಕ್ತರು, ಬಹಳ ಸುಂದರವಾಗಿ ಜೀವನವನ್ನು ಸಾಗಿಸುತ್ತಿರುವಂತ ಗಂಡ ಹೆಂಡತಿ ಬಲ್ಲುಗ ದುಗ್ಗಳಾದೇವಿ. ಹೋಗು, ಅವ್ರ ಉದರದೊಳಗೆ ನೀನು ಹುಟ್ಟು, ನೀನು ಜನ್ಮ ತಾಳು ಅಂತ ಪರಮಾತ್ಮನ ಅಪ್ಪಣೆ ನಂದೀಶ್ವರನಿಗೆ ಮುಗ್ಧನಿಗೆ ಆಯ್ತು. ಹಾಂಗ ಭಾರತ ದೇಶ ಸುತ್ತುತ್ತ ಕರ್ನಾಟಕ ವಿಜಯಪುರ ಜಿಲ್ಲೆ ಡವಳಾರ ಪಟ್ಟಣಕ್ಕೆ ಬಂದ. ಏನು ಸುಂದರ ಪಟ್ಟಣ! ಎಲ್ಲಿ ನೋಡಿದರಲ್ಲಿ ಹಸಿರು ಕಂಗಳು, ನೋಡಬೇಕು ಆನಂದ ಅನಿಸ್ತದ. ಎಲ್ಲಿ ಹೂ ಮರಗಳು, ಗಿಡಬಳ್ಳಿಗಳು, ಹಕ್ಕಿ ಪಕ್ಷಿಯ ಕಲರವ ನಾದಗಳು. ಡವಳಾರ ಪಟ್ಟಣದ ಕೋಟೆಗಳು, ಸುಂದರವಾಗಿರುವಂತ ಕೋಟೆಗಳು, ಭಕ್ತಿ ಭಾವದಿಂದ ಮೆರೆಯುತ್ತಿರುವ ಭಕ್ತ ಬಳಗ. ಕೋಟೆಯ ಒಳಗೆ ಪ್ರವೇಶ, ಸುಂದರ ರತ್ನ ಮುತ್ತುಗಳ ಹವಳದ ಅಂಗಡಿಗಳು. ಏನೆಲ್ಲ ನೋಡದ ಮುಗ್ಧನಾದೀಶ, ಏನು ಸುಂದರ ಪಟ್ಟಣ ಇದು! ಆನಂದ ಅನಿಸ್ತು. ಒಂದ ಕಡೆ ನಿಂತು ನಾನು ಜನನವಾಗುವಂತ ಮನೆಯನ್ನ ನೋಡಬೇಕು, ನನ್ನ ತಂದೆ ತಾಯಿಗಳನ್ನ ನೋಡಬೇಕನ್ನಿಸ್ತು. ಯಾಕೆ? ಕೈಲಾಸದಿಂದ ಬಂದಾನೆ. ನೆನಪಿನಲ್ಲಿರ್ಲಿ, ಹುಟ್ಟಿರುವಂತ ಗೊಲ್ಲಾಳೇಶ ಕೈಲಾಸದಿಂದ ಬಂದಾನೆ. ಮುಂದೆ ಎಲ್ಲಾ ಪುರಾಣದೊಳಗೆ ಹೆಂಗ ಬರ್ತವೆ ಅಂದ್ರೆ, ತಂದೆಯ ತಾಯಿ ಹೊಟ್ಟೆಯಿಂದ ಹುಟ್ಟುತ್ತಾನೆ, ಒಂದು ದಿವಸ ಅವನು ಮರಣ ಹೊಂದುತ್ತಾನೆ. ಬೇರೆ ಬೇರೆ ಪುರಾಣಗಳು ನಾನು ಹೇಳೋದು. ಆದ್ರೆ ನಮ್ಮ ಗೊಲ್ಲಾಳೇಶ್ವರ ಪುರಾಣ ಹಂಗಲ್ಲ. ಅವನು ಬಂದಿದ್ದು ಕೈಲಾಸದಿಂದ, ಹೋಗುದು ಕೈಲಾಸಕ್ಕನ. ಇದಕ್ಕೆ ಸಾವಿಲ್ಲಾರದ ಪುರಾಣ. ಅದಕ್ಕೆ ಹೇಳ್ತೀನಲ್ಲ ನಿಮಗೆ, ಎಲ್ಲಾ ಪುರಾಣಗಳಲ್ಲಿ ಶರಣರಿಗೆ ಅಂತ್ಯ ಇರ್ತದ, ಲಿಂಗೈಕ್ಯ ಇರ್ತದ. ಇಲ್ಲಿ ಹಾಂಗಿಲ್ಲ. ಸ್ವತಃ ಪರಮಾತ್ಮನೇ ಬಂದು ಪುಷ್ಪಕ ವಿಮಾನದೊಳಗೆ ಅವರನ್ನ ಕರ್ಕೊಂಡು ಹೋಗ್ತಾರೆ. ಇಲ್ಲಿ 3 ಮಾಲಗಂಬಗಳಿದೇವ್ ನೋಡ್ರಿ. ಎಲ್ಲರ ಗುಡಿ ಒಳಗೆ 3 ಮಾಲಗಂಬಗಳು ನೋಡಿರ ನೀವು? 2 ನೋಡಿವಿ ನಾವು, 1 ನೋಡಿವಿ. 3 ಮಾಲಗಂಬಗಳಿದೇವೆ, ದೀಪ ಹಚ್ಚುವ ಕಂಬಗಳು. ಏನು ಉದ್ದೇಶ ಅಂದ್ರೆ, ಪರಮಾತ್ಮ ಕೈಲಾಸವನ್ನ ತಗೊಂಡು ಬಂದು ಇಲ್ಲಿ ಬಂದಿದ್ದಕ್ಕಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ರೂಪದೊಳಗ ಗೊಲ್ಲಾಳೇಶ್ವರರ ಮುಂದೆ 3 ಕಂಬಗಳು. ಯಾವ ಅಂತ ಕೇಳಿದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಆ ರೂಪದೊಳಗೆ ಕಂಬಗಳು.
ಇತಿಹಾಸ ಇದೆ, ಬಹಳ ಅದ್ಭುತ ಇದೆ. ಇಂಥ ಜಾಗದೊಳಗೆ ಕೂತ್ಕೊಂಡು ನೀವು ಕೇಳಕತ್ತೀರಂದ್ರೆ ಎಷ್ಟು ಪುಣ್ಯ ಮಾಡಿರಂತ. ನೀವೆಲ್ಲ ಸಾಮಾನ್ಯರಲ್ಲ, ನೀವು ಇದು ಎಲ್ಲರಿಗೆ ಸಿಗೋದೂ ಅಲ್ಲ. ಅಲ್ಲಿ ಮುಗ್ಧನಾದೀಶಂತನ ಏನು ಸುಂದರ ಕೋಟೆಗಳು, ಎಷ್ಟು ಸುಂದರವಾಗಿರುವಂತ ಮುತ್ತು ರತ್ನ ಹವಳದ ಅಂಗಡಿಗಳು, ಏನು ಗುಡ್ಡ ಬೆಟ್ಟಗಳು, ಗಿರಿ ಶಿಖರಗಳು, ಹಕ್ಕಿ ಪಕ್ಷಿಗೆ ಕಲರವ ನಾದಗಳು ನೋಡದ ಎಲ್ಲ ಡವಳಾರ ಪಟ್ಟಣ. ನಾನು ಜನಿಸುವಂತ, ನಾನು ದುಗ್ಗಳ ಬಲ್ಲುಗರ ಅವರೊಂದಿಷ್ಟು ನೋಡ್ಬೇಕು, ಅವ್ರ ಮನೆತನ ನೋಡ್ಬೇಕು, ಹಾಲು ಗುರುಬರ ಮನೆತನ ನೋಡ್ಬೇಕಂತ ನೋಡ್ಲಿಕ್ಕೆ ಶುರು ಮಾಡದ ಡವಳಾರ ಪಟ್ಟಣದೊಳಗ ಹಾಲು ಗುರುಬರ ಮನೆತನ ನೋಡೇ ಪ್ರಸಂಗ. ಬಲ್ಲುಗ ಮತ್ತು ದುಗ್ಗಳೆ, ದುಗ್ಗಳಾದೇವಿ ಏನು ಭಕ್ತಿವಂತ, ಬಹಳ ಸುಂದರ ಜೀವನ. ಇದ್ದರು ಇರಬೇಕು ಸತಿಪತಿಗಳು ಹಂಗ ಜೀವನ. ಆದ್ರೆ ಗಂಡ ಬಲ್ಲುಗ ಸ್ವಲ್ಪ ಜಿಪುಣ ಮನುಷ್ಯ, ಆದ್ರೆ ಭಕ್ತಿವಂತ ಅಷ್ಟೆ. ಅವನು ಜಿಪುಣನಾದರೂ ಸಹಿತವಾಗಿ ಯಾರಿಗೆ ಮೋಸ ವಂಚನೆ ಮಾಡುವಂತವನಲ್ಲ. ಎಲ್ಲರ ಬಾಯಿಯೊಳಗೆ ಬೆಲ್ಲವಾಗಿ ಜೀವನ ಮಾಡುವಂತ ಮನುಷ್ಯ. ಅವನ ಹೆಂಡತೆಯಾಗಿರುವಂತ ಸದ್ಗುಣ ಸಂಪನ್ನೆ ಅವಳು ದುಗ್ಗಳಾದೇವಿ. ಯಾವಾಗಲೂ ದೇವರ ಸ್ಮರಣೆ ಮಾಡೋದು, ಹಸಿದು ಬಂದವರಿಗೆ ಪ್ರಸಾದವನ್ನು ಕೊಡುವಂತದ್ದು, ಎಲ್ಲರೊಂದಿಗೆ ನಗುನಗುತ್ತಾ ಮಾತನಾಡುತ್ತಾ ಯಾರದೇ ಕೆಲಸ ಕಾರ್ಯಗಳಿರ್ಲಿ ಹೋಗಿ ಮಾಡಬೇಕು ಅಂತ ಒಳ್ಳೆಯ ಬುದ್ಧಿ ಉಳ್ಳಂತ ಹೆಣ್ಣು ಮಗಳು ದುಗ್ಗಳಾದೇವಿ. ಜೀವನ ಸ್ವಲ್ಪ ನೋಡ್ಬೇಕಲ್ಲ ಅವ್ರ ಜೀವನ. ಪ್ರಸಂಗ ನೋಡಿ, ಆ ಡವಳಾರ ಪಟ್ಟಣದೊಳಗ ಸಂಗಮನಾಥನ ದೇವಾಲಯ, ಸಂಗಮೇಶ್ವರ ದೇವಾಲಯ, ಅದು ಪರಮಾತ್ಮನೇ, ಮತ್ ಬೇರೆ ಏನೂ ಅಲ್ಲ. ಅವರು ಪರಮಾತ್ಮನ ಸೇವಾ ಮಾಡಿದ್ದಕ್ಕನ ಪರಮಾತ್ಮ ಹೇಳದ, ಅವರ ಉದರದೊಳಗ ನೀನು ಮುಗ್ಧನಾದೀಶ, ಅವ್ರ ಉದರದೊಳಗ ಹುಟ್ಟಬೇಕು. ಇಲ್ಲ ಪ್ರಸಂಗ ಏನಾಗಿತ್ತು ಅಂತ ಕೇಳಿದ್ರೆ, ಬಲ್ಲುಗ ದುಗ್ಗಳಾದೇವಿ ಮದುವೆಯಾಗಿ ಎಷ್ಟೋ ವರ್ಷಗಳ ಗತಿಸಿದರೂ ಸಹಿತ ಅವರಿಗೆ ಮಕ್ಕಳಾಗಿರಲಿಲ್ಲ. ಚಿಂತೆ ನೋಡಿ. ಈಗಿನ ಕಾಲಗಳು ಹೇಗೇಗದವ ಅಂತ ಕೇಳಿದ್ರೆ, ನಿಂದಕರು, ಊರೊಳಗ ನಿಂದಕರು, ನಿಂದೆ ಮಾಡುವಂತ ಜನಗಳು. ಮದುವೆಯಾಗಿ ವರ್ಷ ಆಗಿಲ್ಲ ಅಂದ್ರೆ ಸುರುನ ನೋಡು ಮಕ್ಕಳಾಗವನು, ಏನೋ ಪಾಪ ಮಾಡ್ಯಾವ, ಏನೋ ಕರ್ಮ ಮಾಡ್ಯಾವ, ಹಿಂದಿನ ಜನ್ಮದೊಳಗ ಏನೋ ಒಂದು ಪಾಪ ಮಾಡಿದಕ್ಕೆ ಮಕ್ಕಳಾಗವಲ್ಲು ಅಂತ ಆಡಿಕೊಳ್ಳುವ ಜನಗಳು. ಇಲ್ಲ, ಎಷ್ಟು ನಿಂದೆ ಮಾಡ್ತಾರ ಜನಗಳು ನೋಡ್ಬೇಕು. ಆ ದುಗ್ಗಳ ದೇವಿ ಕೊಡವನ್ನು ತೆಗೆದುಕೊಂಡು ನೀರು ತರಲಿಕ್ಕೆ ಹೋದಾಗ ಹೆಣ್ಣು ಮಕ್ಕಳು ಮಾತನಾಡ್ತಿದ್ರು, ನೋಡು ಹಿಂದಿನ ಜನ್ಮದೊಳಗ ಯಾವ ಕರ್ಮ ಮಾಡೋಳ ಗೊತ್ತಿಲ್ಲ, ಇವಳಿಗೆ ಮಕ್ಕಳಾಗಿಲ್ಲ, ಇವಳ ನೆರಳು ಬೀಳಬಾರದು. ಯಾವುದಾದ್ರೂ ಆಡುವ ಮಕ್ಕಳನ್ನ ನೋಡಿ ದುಗ್ಗಳಾದೇವಿ ಹೋಗಿ ಮಾತನಾಡಿಸುವಾಗ ಅಲ್ಲಿ ಜನಗಳು ಬಂದು, ಮಕ್ಕಳಿಲ್ಲಾರದ ಹೆಣ್ಮಗಳು ನೀನು ನಮ್ಮ ಮಕ್ಕಳನ್ನ ಮುಟ್ಟಬೇಡ ಅಂತ ತಿಳ್ಕೊಂಡು ನೋಯುವಂತ ಮಾತುಗಳನ್ನು ಆಡ್ತಿದ್ರು. ಎಷ್ಟು ನೋವಾಗಲಿಕ್ಕಿಲ್ಲ ಮನಸ್ಸಿಗೆ, ನೋವಾಗೋದಿಲ್ಲ, ಆಗ್ತದೆ. ಆದರೆ ಭಕ್ತಿವಂತ ಹೆಣ್ಣು ಮಗಳು ಸೀದಾ ಮನೆಗೆ ಬಂದು ಜಗಲಿಯ ಮುಂದೆ ಕುತ್ತುಕೊಂಡು ಕಣ್ಣಾಗ ನೀರು ಹಾಕಲಿಕ್ಕೆ ಶುರು ಮಾಡ್ತಾಳೆ. ದೇವ, ಹಿಂದಿನ ಜನ್ಮದೊಳಗೆ ನಾನು ಯಾವ ಪಾಪ ಕೃತ್ಯವನ್ನು ಮಾಡಿದೆನೋ ಗೊತ್ತಿಲ್ಲ, ಈ ಜನ್ಮದೊಳಗೆ ನನಗೆ ಮಕ್ಕಳಿಲ್ಲ. ಎಲ್ಲರೂ ಮನನೋಯುವ ಮಾತುಗಳನ್ನ ಆಡ್ತಾರೆ. ಕಂದಾನ ಕೊಡು ಶಿವನೇ, ಬಂಧನ ಕೊಡಲಾರೆ. ಕಂದನ ಕೊಡು ಶಿವನೇ, ಬಂಧನ ಪಡಲಾರೆ. ಬಂಜಂಬ ಶಬ್ದ ಹೊರಲಾರೆ ಭೂಮಿ ಮ್ಯಾಲ. ಹಂಗಿನ ಬಾನ ಉಣಲಾರೆ. ಬಾಲಕರಿಲ್ಲದ ಬಾಲಿದಾತರ ಜನ್ಮ. ಬಾಲಕರಿಲ್ಲದ ಬಾಲಿದಾತರ ಜನ್ಮ. ಬಾಡಿಗೆ ಎತ್ತು ದುಡಿದಾಂಗ ಬಾಲಲೆ. ಬಾಡಿಗೆ ಎತ್ತು ದುಡಿದಾಂಗ ಬಾಳೆಲೆ. ಹಾಸುಂದು ಬೀಸಿ ಹೋಗಿದ, ಹಾಸುಂದು ಬೀಸಿ
ಬಂಜಿ ಬಾಗಿಲ ಮುಂದ ಅಂಜೂರಿ ಗಿಡ ಹುಟ್ಟಿ ಬಂಜಿ ಬಾಗಿಲ ಮುಂದ ಅಂಜೂರಿ ಗಿಡ ಹುಟ್ಟಿ ಟೊಂಗೆ ಟೊಂಗೆಗಳಲ್ಲಿ ಗಿಳಿ ಕೂತ ಹೇಳವ ಟೊಂಗೆ ಟೊಂಗೆಗಳಲ್ಲಿ ಗಿಳಿ ಕೂತ ಹೇಳವ ಬಂಜೆಯ ಬದುಕೆಲ್ಲ ಎರವರಿಗೆ ಬಂಜೆಯ ಬದುಕೆಲ್ಲ ಎರವರಿಗೆ ಬಾಲಕರಿಲ್ಲದ ಬಾಲಿದಾತರ ಜನ್ಮ ಬಂಜಿಯ ಮನಿಯೊಳಗ ಬಂಗಾರದೊಳಕಲ್ಲೋ ಬಂಜಿಯ ಮನಿಯೊಳಗ ಬಂಗಾರದೊಳಕಲ್ಲು ಬಂದು ಕುಟ್ಟಾಕ ಸೊಸೆ ಇಲ್ಲ ಮಹಾನವಮಿ ಬಂದು ಕುಟ್ಟಾಕ ಸೊಸೆ ಇಲ್ಲ ಮಹಾನವಮಿ ಬನ್ನಿ ಮುಡಿಯಾಕ ಮಗನಿಲ್ಲ ಬನ್ನಿ ಮುಡಿಯಾಕ ಮಗನಿಲ್ಲ ಬಾಲಕರಿಲ್ಲದ ಬಾಲಿದಾತರ ಜನ್ಮ ಹೆಣ್ಣಾಗಿರುವುದಕ್ಕಿಂತ ಮಣ್ಣಾಗಿರುವುದೇ ಲೇಸೋ ಹೆಣ್ಣಾಗಿರುವುದಕ್ಕಿಂತ ಮಣ್ಣಾಗಿರುವುದೇ ಲೇಸು ಮಣ್ಣಿನ ಮೇಲೆ ಮರವಾಗಿ ಬೆಳೆದರೆ ಮಣ್ಣಿನ ಮೇಲೆ ಮರವಾಗಿ ಬೆಳೆದರೆ ಬಂದ ಜನಕ್ಕೆಲ್ಲ ನೆರಳಾಯಿತು ಬಂದ ಜನಕ್ಕೆಲ್ಲ ನೆರಳಾಯಿತು ಬಾಲಕರಿಲ್ಲದ ಬಾಲಿದಾತರ ಜನ್ಮ ಕಂದನ ಕೊಡು ಶಿವನೇ ಬಂಧನ ಪಡಲಾರೆ ಶಿವನೇ ಕಂದನ ಕೊಡು ಶಿವನೇ ಬಂಧನ ಪಡಲಾರೆ ಬಂಜಂಬ ಶಬ್ದ ಹೊರಲಾರೆ ಭೂಮಿ ಮ್ಯಾಲ ಬಂಜಂಬ ಶಬ್ದ ಹೊರಲಾರೆ ಭೂಮಿ ಮ್ಯಾಲ ಹಂಗೀನ ಬಾನ ಉಣಲಾರೆ ಹಂಗೀನ ಬಾನ ಉಣಲಾರೆ ಬಾಲಕರಿಲ್ಲದ ಬಾಲಿದಾತರ ಜನ್ಮ ಸಂಜೀಲೆ ಹುಟ್ಟಲಿ ಮುಂಜಾನೆ ಸಾಯಲಿ ಶಿವನೇ 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 ಸಂಜೀಲೆ ಹುಟ್ಟಲಿ ಮುಂಜಾನೆ ಸಾಯಲಿ ಬಂಜನ್ನುವ ಸೊಲ್ಲ ಬಿಡಿಸಯ್ಯ ಶಿವನೇ ಬಂಜ
ಬಾಲಕರಿಲ್ಲದ ಬಾಲಿದಾತರ ಜನ್ಮ ಬಾಡಿಗೆ ಎತ್ತು ದುಡಿದಾಂಗ ಬಾಳನೆ ಬಾಡಿಗೆ ಎತ್ತು ದುಡಿದಾಂಗ ಬಾಳೆಲೆ ಹಾಸುಂಡು ಬೇಸಿ ಹೊಗೆದಾಂಗ ಹಾಸುಂಡು ಬೇಸಿ ಹೊಗೆದಾಂಗ ಹಾಸುಂಡು ಬೇಸಿ ಹೊಗೆದಾಂಗ. ಈ ರೀತಿಯಾಗಿ ದುಗ್ಗಳ ದೇವೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾಳೆ ನೋಡಿ, ಎಂಥ ಅದ್ಭುತ. ಮನೆಯೊಳಗೆ ಬಂದು ದೇವರ ಜಗಲಿ ಮುಂದೆ ಕುತ್ತುಕೊಂಡು ಕಣ್ಣೀರ ಹಾಕುತ್ತಾ, ಹೇ ದೇವರೇ ಕಂದನ ಕೊಡು ಶಿವನೇ ಬಂಧನ ಪಡಲಾರೆ, ಬರೀ ನನಗೆ ಬಂಜೆಂಬ ಶಬ್ದ ಕಳೆದು ಬಿಡು, ಅದು ನೀ ಕೊಟ್ಟ ಮಗು ಸಂಜೆಗೆ ಹುಟ್ಲಿ, ಬೇಕಾದ್ರೆ ಮುಂಜಾನೆ ಸತ್ತು ಹೋಗ್ಬಿಡ್ಲಿ. ಆ ಶಬ್ದ ಅದಲ್ಲ, ನಾನು ಕೇಳಿ ಕೇಳಿ ಮನಸ್ಸು ತಾಳಲಾರದಂಗೆ ಆಗಿಬಿಟ್ಟದ, ನೋವಾಗಿಬಿಟ್ಟದಂತ ಕಣ್ಣೀರ ಹಾಕ್ತಾಳೆ. ಮತ್ತೆ ಗಂಡ ಬರುವಂತ ಸಮಯ ಆದಾಗ ಸ್ವಚ್ಛ ಮುಖವನ್ನು ತೆಗೆದುಕೊಂಡು ತೊಳೆದುಕೊಂಡು ಹಣೆಗೆ ವಿಭೂತಿಯನ್ನು ಹಚ್ಚಿಕೊಂಡು ಊರಿನಲ್ಲಿರುವಂತ ಮನೆಯ ಅಧಿದೈವನಾಗಿರುವಂತ ಸಂಗಮನಾಥನ ದೇವಸ್ಥಾನಕ್ಕೆ ಹೋಗಿ ಆನಂದವನ್ನ ಅಲ್ಲಿ ಸಂಗಮನಾಥನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾಳೆ. ಆ ತಾಯಿ ನೋವುಗಳನ್ನ ನುಂಗಿ, ಇಲ್ಲೇ ಎಷ್ಟು ಆಡುವ ಜನಗಳು ಮನನೋಯಲೆಂದು ನೋಡಿ. ಮಕ್ಕಳು ನಮಗ ಆಗಲಿ ಬಿಡ್ಲಿ, ನಾವು ಗುರುವಿಗೆ ಮಕ್ಕಳಾಗಬೇಕು. ಮೊದಲ ಮಕ್ಕಳಾಗ್ಲಿಲ್ಲ ಅಂದ್ರೆ ಮೋಕ್ಷ ಇಲ್ಲ, ಮಕ್ಕಳಾಗಿಲ್ಲ ಅಂದ್ರೆ ಇವಳು ಪಾಪಿ ಅದಳ, ತಪ್ಪು ಕಲ್ಪನೆ ಅದ ನಮ್ದು. ಮೊದಲು ನಾವೇ ಗುರುಪುತ್ರರಾಗಿರೋದಿಲ್ಲ, ಗುರುವಿಗೆ ಮಕ್ಕಳಾಗಿರೋದಿಲ್ಲ. ಅದಕ್ಕಾಗಿ ಜನಗಳು ತಿಳಿಲಾರದು ತಿಳಿದು ಏನು ಮಾತನಾಡ್ತಾರ, ಮನಸ್ಸು ನೋಯುವಂತ ಮಾತುಗಳು. ಅದಕ್ಕೆ ಜಗತ್ತಿನೊಳಗೆ ಒಂದಿಷ್ಟು ಅಂತವ್ರು ಅದರ, ಆಡಲೆಂದು ಕೆಲವರು, ನೋಯಲೆಂದು ಕೆಲವರು, ಕಾಡುವವರು ಕೆಲವರು. ಬಹಳ ಚಲೋ ಜೀವನ ನಡೆದಿತ್ತಂದ್ರ ಹೆಂಗಾರ ಮಾಡಿ ಇವನನ್ನ ಕಾಡಿ ಕಾಡಿ ಕೆಡಬೇಕು. ಇವ ಬಹಳ ಸಂತೋಷ ಇದ್ದಂದ್ರ ಇವನಿಗೆ ಏನಾರ ಮಾಡಿ ಮಾಡಿ ನೋವಾಗಬೇಕು. ನೋಯಲೆಂದು ಕೆಲವರು, ನೂಕು ತಿರುವರು ಬದುಕನು. ಬಹಳ ಸುಂದರವಾಗಿ ಗಂಡ ಹೆಂಡತಿ ಜೀವನ ಮಾಡಕತ್ತಾರಂದ್ರೆ ಕೆಡಿ ಬಿಡ್ಬೇಕು ಅವ್ರನ್ನ, ಇಲ್ಲ ಬೆಂಕಿ ಹಚ್ಚೋ ಕೆಲಸ. ಇಂಥ ಜನಗಳು ಜಗತ್ತಿನಲ್ಲಿರುವಾಗ ಆ ಹೆಣ್ಮಗಳು ನೋಡಿ ತಂದಿಂದ ತಾನೇ ಯಾರಿಗೆ ಹೇಳ್ಕೊಳ್ಳೋದಿಲ್ಲ, ಕಷ್ಟಗಳೇ ಹೇಳ್ಕೋದಿಲ್ಲ, ದೇವರ ಮುಂದನೇ ಹೇಳಬೇಕು. ಯಾರು ಏನಾರಲಿ ಸಂಗಮನಾಥನ ಮುಂದೆ ಹೋಗಿ ಹೇಳಬೇಕು, ದೇವಾ ಏನು ಕಾಡುವ ಜನಗಳು, ಮನಸ್ಸು ನೋಯಿಸುವ ಜನಗಳು, ಮದುವೆಯಾಗಿ ಎಷ್ಟು ವರ್ಷ ಆದ್ರೂ ನನಗೆ ಮಕ್ಕಳಾಗಿಲ್ಲ ಅಂತ ನನಗೆ ಚಿಂತಿಲ್ಲ. ಯಾರದು ಚಿಂತೆ ಆಗ್ಯದಂತ ಕೇಳಿದ್ರೆ ಊರಲ್ಲಿರುವ ಆಡಿಕೊಳ್ಳುವ ನಿಂದುಕರ ಚಿಂತೆ, ಇದ ಒಂದು ಚಿಂತೆ, ಮತ್ತೆ ಯಾವುದೋ ಚಿಂತೆ ಅಲ್ಲ. ಇಲ್ಲ, ದುಗ್ಗಳ ದೇವಿ ದಿನನಿತ್ಯ ಅವಳ ಕೆಲಸ ಬೆಳಗ್ಗೆ ಏಳಬೇಕು, ಸಂಗಮನಾಥನ ಗುಡಿಗೆ ಹೋಗಬೇಕು, ಕಸ ಹೊಡಬೇಕು, ರಂಗೋಲಿ ಹಾಕಬೇಕು. ಅವಳ ಭಕ್ತಿ, ಅವಳ ಭಾವ, ಅವಳ ಶ್ರದ್ಧೆ ನೋಡಿ. ಬಲ್ಲುಗ ಯಾವುದನ್ನು ತಲೆ ಕೆಡಿಸ್ಕೊಳ್ತಿದ್ದಿಲ್ಲ, ದುಡಿಬೇಕು, ಕಾಯಕ ಮಾಡಬೇಕು, ನನಗೆ ಮಕ್ಕಳಾಗಿಲ್ಲ ಅದು ಇಲ್ಲ, ಏನು ಚಿಂತಿನ ಇಲ್ಲ. ಮನುಷ್ಯ ಯಥಾರ್ಥ ಮನುಷ್ಯ. ಆ ರೀತಿ ಗಂಡ ಹೆಣ್ಣು ಮಗಳಿಗೆ ನೋವಿರ್ತದೆ ನೋಡಿ. ಅದು ಇರೋದ ಯಾರಾದ್ರೂ ಮಾತುಗಳು, ನೋಯುವ ಮಾತುಗಳು ಆಡಿದ್ರೆ ಅದು ಮನಸ್ಸಿಗೆ ಹತ್ತುತ್ತದೆ. ಪ್ರಸಂಗ ಹೀಗಾಯ್ತಲ್ಲ, ಇವ್ರಿಗೆ ಗಂಡನಿಗೆ 60 ವರ್ಷ ಆಯ್ತು, ಬಲ್ಲುಗನಿಗೆ 60 ವರ್ಷ, ಅವಳಿಗೆ 55 ವರ್ಷ ಆಯ್ತು, ಮಕ್ಕಳಾಗ್ಲಿಲ್ಲ. ಮುಗಿತ್ತು ನಮ್ಮ ಜೀವನ ಅಂದ್ರ ಅವ್ರು. ಇನ್ನೇನು ಮಕ್ಕಳಾಗ್ತವ? 60 ವರ್ಷ 55 ವರ್ಷ ಹೆಂಡತಿಗಾದ ಬಳಕೆ ಇನ್ನೇನು ಎಲ್ಲ ಮರೆತು ಇರುವಾಗ ನಾವು ಗುರುವಿಗೆ ಮಕ್ಕಳಾದ್ರೆ ಸಾಕಂತ ತಿಳ್ಕೊಂಡು ಅವಳು ಭಕ್ತಿ ಭಾವದ ಆದ್ರೆ ಭಕ್ತಿ ಮಾಡೋದು ಬಿಟ್ಟಿಲ್ಲ. ಇಷ್ಟು ಮಾತ್ರ ಖರೆ, ನಾವು ಹೆಂಗ ನಮ್ಮ ಭಕ್ತಿ ಹೆಂಗಿರ್ತಾವ. 1 ವರ್ಷ ಗೊಲ್ಲಾಳೇಶ್ವರಕ್ಕೆ ಬಂದು ನಾನು ಹೊಲ 100 ಚೀಲ ತೊಗರಿ ಆಗ್ಬೇಕು ಗೊಲ್ಲಾಳೇಶ ಹಿಂಗಂತೀವಿ. ಒಂದ್ ವೇಳೆ ಆಗ್ಲಿಲ್ಲ ಅಂದ್ರ ಗೊಲ್ಲಾಳೇಶ್ವರ ಕಡೆಗೆ ಏನೋ ಶಕ್ತಿ ಉಳ್ಕೊಂಡಿಲ್ಲ ನೋಡ್ರಿ ಅಂತೀವಿಲ್ಲ. ಹೊಂಟ್ರ ಮತ್ತೊಂದ್ ಕಡೆಗೆ ಹೊಂಟ್ರ ಅಲ್ಲಿ ಹೋಗಿ ಅಲ್ಲಿ ಬೇಡ್ಕೊಳ್ಳೋದು. ಮಲಯ 100 ಚೀಲ, ಅರೇ ನೀ ಬಿತ್ತ ನೀ ದುಡ್ಯಾವಲ್ಲ ದುಃಖ ಬಿಡವಲ್ಲ ಮಗ, ಮನೆ ಕುಂತ್ರ 100 ಚೀಲ ಆಗ್ತದ. ಮಲ್ಲಯ್ಯ 100 ಚೀಲ ಏನು ಅವನೇ ಬಿತ್ತಬೇಕು, ಅವನೇ ಬೆಳಿಬೇಕು. ಬಂದಲ್ಲಿ 100 ಚೀಲ ತೊಗರಿ ಆಗ್ಬೇಕು, ಆಗ್ಲಿಲ್ಲ. ಅಲ್ಲಿ ಏನೋ ಮಲ್ಲಯ್ಯಂದ್ರು ಏನು ಉಳ್ದಿಲ್ಲ. ಈಗ ಯಾರ್ದು ಉಳ್ದದ? ಇವನ ಕೈಯ ಸಿಕ್ಕು ದೇವ್ರ ಸತ್ಯನ ಚಾಲಕತ್ತಾರ.
ದೇವೇನು ಇಲ್ಲಿ ಹೆಣ್ಣು ಮಗಳು ಹೆಂಗಂತ ಕೇಳಿದ್ರೆ ಅವಳಿಗೆ ಎಟ್ಟರೆ ಕಷ್ಟ ಬರಲಿ, ಜನ ಆಡ್ಕೊಳ್ಳಲಿ. 55 ವರ್ಷ ಮದುವೆ ಆಗಿ ಅವಳಿಗೆ ವಯಸ್ಸು 55 ವರ್ಷ ಆದರೂ ಸಹಿತವಾಗಿ ಮಕ್ಕಳಾಗಿಲ್ಲ ಅಂತ ಭಕ್ತಿ ಮಾಡೋದ ಬಿಟ್ಟಿಲ್ಲ ನೋಡಿ. ಏನು ಭಕ್ತಿ? ಅವಳ ಭಕ್ತಿಗೆ ಗಂಡ ಅಡ್ಡಿಪಡಿಸ್ತಿದ್ದಿಲ್ಲ. ದಿನನಿತ್ಯ ಬೆಳಗಿನ ಜಾವ ಏಳಬೇಕು, ಸಂಗಮನಾಥನ ದರ್ಶನ ಮಾಡಬೇಕು. ಹಿಂಗಿರುತ್ತಿರುವಂತ ಸಂದರ್ಭದೊಳಗ ಅದನ್ನ ಎಲ್ಲವನ್ನ ಕೈಲಾಸದಿಂದ ಬಂದಿರುವಂತ ಮುಗ್ಧಣಾಧೀಶ ನೋಡದ. ಏನು ಅದ್ಭುತ! ಸತಿಪತಿಗಳು ಏನು ಅದ್ಭುತ! ಇವರ ಭಕ್ತಿ, ಇವರ ಶ್ರದ್ಧೆ, ಇವರ ಭಾವನೆಗೆ ನಾನು ಬೆರಗಾಗಿ ಹೋಗಿ ಬಿಟ್ಟಿನಿ. ಎಷ್ಟು ವರ್ಷ ಆಯ್ತು ಇವರಿಗೆ ಮಕ್ಕಳಾಗಿಲ್ಲ. ಇಂಥವ್ರ ಹೊಟ್ಟೆಯೊಳಗ ನಾನು ಹುಟ್ಟಿದ್ರೆ ನಂದು ಒಂದು ಪುಣ್ಯ ಅಂತ ತಿಳ್ಕೊಂಡು ಮುಗ್ಧಣಾಧೀಶ ನುಡಿತಾನೆ. ಆ ತಾಯಿ ಸಂಗಮನಾಥನ ಸೇವೆಯನ್ನ ಮಾಡಿ ಒಂದು ಗಂಡ ಹೆಂಡತಿ ಪ್ರಸಾದ ಮಾಡಿ ರಾತ್ರಿ ಮಲಗಿಕೊಂಡಾಗ ಆ ತಾಯಿಯ ಗರ್ಭವನ್ನ ಪ್ರವೇಶ ಮಾಡ್ತಾನೆ ಮುಗ್ಧಣಾಧೀಶ. ನೋಡಿ, ಸಂಗಮನಾಥನ ಧ್ಯಾನದೊಳಗೆ ಮಲಗಿರುವಂತ ತಾಯಿ, ದೇವರೇ ನನಗೆ ಎಲ್ಲ ಸರ್ವಸ್ವ ಅನ್ನುವಂತ ತಾಯಿ, ಮಲಗುವಾಗ ಸಂಗಮನಾಥ, ಏಳುವಾಗ ಸಂಗಮನಾಥ, ಅವನ ಧ್ಯಾನ ಮಾಡಿ ಮಲಗಿರುವಾಗ ಕೈಲಾಸದ ಒಡೆಯನಾಗಿರುವಂತ ಪರಮಾತ್ಮನ ಪ್ರೀತಿಯ ಮಗನಾಗಿರುವಂತ ಮುಗ್ಧಣಾಧೀಶ ಡವಳಾರ ಪಟ್ಟಣದಲ್ಲಿ ಬಂದು ನಿಂತಿದ್ನಲ್ಲ, ಆ ಮಾಯಾರೂಪವಾಗಿ ಆ ತಾಯಿಯ ಗರ್ಭವನ್ನು ಪ್ರವೇಶ ಮಾಡಿದಾಗ ತಾಯಿ ಅಳ್ಳಾಡಿದಂತಾಯಿತ್ತಂತ, ಮೈ ರೋಮಾಂಚನ ಆಯಿತ್ತಂತ. ಎಂಥ ಅದ್ಭುತ! ಎಚ್ಚೆತ್ತ ತಾಯಿ, ಏನೋ ಆನಂದ ಆಯ್ತಲ್ಲ ನನಗೆ, ಏನೋ ಒಂದು ಸ್ವರ್ಗ ಅನಿಸ್ತಲ್ಲ, ಏನು ವಿಚಿತ್ರವಾಗಿರುವಂತ ಘಟನೆ ನನ್ನೊಳಗ ನಡೀತಲ್ಲ ಅಂತ ಎದ್ದು ಕುಂತು ಆಲೋಚನೆಯನ್ನ ಮಾಡುತ್ತಿರುವಾಗ ಆ ಮುಗ್ಧಣಾಧೀಶ ದುಗ್ಗಳ ದೇವಿಯ ಗರ್ಭವನ್ನ ಪ್ರವೇಶ ಮಾಡಿದ. ಆ ತಾಯಿಯ ಗರ್ಭವನ್ನು ಪ್ರವೇಶ ಮಾಡಿದ ನಂತರ ತಾಯಿ ಗರ್ಭವತಿ ಆಗ್ತಾಳೆ. ಪ್ರಸಂಗ ನೋಡಿ, ಗರ್ಭವತಿ ಆಗ್ತಾಳೆ. ದುಗ್ಗಳಾದೇವಿ ಗರ್ಭವತಿಯಾದಾಗ ಏನು ಖುಷಿ, ಏನು ಸಂತೋಷ, ಸಂಭ್ರಮ, ಸಡಗರ, ಸಂತೋಷ. ಎಷ್ಟು 55 ವರ್ಷದ ಮೇಲೆ 55 ವಯಸ್ಸಿನ ಹೆಣ್ಣು ಮಗಳು ಗರ್ಭವತಿಯಾದಾಗ ಏನು ಸಂತೋಷ! ಎಲ್ಲ ಅಕ್ಕಪಕ್ಕದವರು, ಆಜು ಬಾಜುದವರು ಎಲ್ಲ ತಾಯಂದಿರು ಬರಬೇಕು. ಏನು ದುಗ್ಗಳಾದೇವಿ, ನೀನು ಮಾಡುವ ಭಕ್ತಿ ಸಂಗಮನಾಥನಿಗೆ ಮುಟ್ಟಿತ್ತು ನೋಡು. ಯಾರು ಏನಂದ್ರೂ ಸಹಿತವಾಗಿ ನೀನು ಯಾರಿಗೆ ಮನನೊಯ್ಯುವ ಮಾತುಗಳಾಡಲಿಲ್ಲ. ನಿನ್ನೊಳಗ ನೀನಾಗಿ ಸಂಗಮನಾಥನ ಸೇವೆ ಮಾಡಿದ್ರ ಪ್ರತಿಫಲ ನೋಡು, ದೇವರು ಒಳ್ಳೇದು ಮಾಡದ ನಿನಗೆ. ಗರ್ಭವತಿಯಾದೆ, ಏನೋ ಅದ್ಭುತ! ಎಲ್ಲರೂ ಬರಬೇಕು, ಮಾತನಾಡಿಸಬೇಕು. ಆ ದುಃಖಗಳಿಗೆ ಬಯಕೆಗಳು ಪ್ರಾರಂಭವಾಗ್ತವೆ. ಎಂಥ ಬಯಕೆಗಳು! ಅದು ನಾಳಿನ ಗೊಲ್ಲಾಳೇಶ್ವರ ಪುರಾಣದೊಳಗೆ ಕೇಳೋಣ.